ನಮಸ್ಕಾರ ವೀಕ್ಷಕ ಬಂಧುಗಳೇ. ಹಿಂದಿನ ಕಾಲದಲ್ಲಿ ಒಂದು ವಾಡಿಕೆ ಇತ್ತು. ಈ ರಾಜರು ಮತ್ತೆ ಯಾರು ಅನುಕೂಲವಾಗಿರುವಂತ ವ್ಯಕ್ತಿಗಳಿರ್ತಾರೆ, ಅಂತ ವ್ಯಕ್ತಿಗಳು ವಜ್ರ ವೈಢೂರ್ಯಗಳನ್ನ, ಸಂಪತ್ತನ್ನ ಕೊಪ್ಪರಿಕೆಯಲ್ಲಿಟ್ಟು ದೇವಾಲಯದ ಗರ್ಭಗುಡಿಯ ಕೆಳಗೆ ಇಡುವಂತದ್ದು ಕೆಲವು ಪದ್ಧತಿಗಳಿತ್ತು. ಆ ತರದ ಸಾಕಷ್ಟು ಉದಾಹರಣೆಗಳಿದೆ. ಯಾವುದು ತುಂಬಾ ಪ್ರಸಿದ್ಧ ದೇವಾಲಯ ಇದೆ ಅಂತ ಕಡೆ ಮಾಡುವಂಥದ್ದು ಇದೆಲ್ಲ ಇದ್ದೇ ಇದೆ. ಇದು ಅನಿರೀಕ್ಷಿತವಾಗಿ ಈ ನೆಲಮಂಗಲದ ಬೈಲಶೆಟ್ಟಿಹಳ್ಳಿ ಇರುವಂತ ಬೈಲಾಂಜನೇಯ ದೇವಾಲಯದಲ್ಲಿ ಇದು ಆಗಿರಬಹುದು ಅಂತೇಳಿ ಯಾವ ಹಿರಿಯರು ಹೀಗೆ ಮಾತಾಡ್ತಾ ಸಹಜವಾಗಿ ಈ ಶ್ರೀನಿವಾಸ ಅಂತ ನಮ್ಗೆ ಯಾರು ಈ ಕೇಂದ್ರ ಕಚೇರಿಯಲ್ಲಿ ಶ್ರೀನಿವಾಸ ಮೂರ್ತಿಯ ಅಣ್ಣನ ಮಗ ಪಾರೆಪತ್ಯದಾರಾಗಿ ಕೆಲಸ ಮಾಡ್ತಿದ್ದಾರೆ, ಆ ವ್ಯಕ್ತಿ ಕಿವಿಗೆ ಬಿದ್ದಿದೆ. ಅದನ್ನ ಏನ್ ಮಾಡಿದ್ದಾರೆ, ಅರ್ಚಕರಿಗೆ ಗೊತ್ತಿಲ್ಲದೆ ಹಾಗೆ ಮಧ್ಯರಾತ್ರಿ 2 ಗಂಟೆಗೆ ದೇವಾಲಯದ ಗರ್ಭಗುಡಿಯಲ್ಲಿ, ಅಂದ್ರೆ ದೇವಾಲಯ ಕಟ್ಟಬೇಕು ಅಂತೇಳಿ ದೇವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕಲ್ಲ, ಆ ಶಿಫ್ಟ್ ಮಾಡುವಂತ ಕೆಲಸ ಇವನು ಮತ್ತೆ ಇವನ ಸಂಬಂಧಿಕರು ಇವರು ಇಷ್ಟೇ ಜನ ಮಧ್ಯರಾತ್ರಿ 2 ಗಂಟೆನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ದೇವಾಲಯದ ಗರ್ಭಗುಡಿಯ ದೇವರನ್ನ ಶಿಫ್ಟ್ ಮಾಡಿ ಹಳ್ಳ ತೋಡಿ ಏನಾದ್ರೂ ಇದೆಯಾ ಅಂತೇಳಿ ಪ್ರಯತ್ನ ಮಾಡಿದ್ದಾರೆ. ಎಂತ ಅದ್ಭುತ ನೋಡಿ. ಬಹುಶಃ ಮುಜರಾಯಿ ಇಲಾಖೆಯಲ್ಲಿ ಇದೊಂದು ವಿಸ್ಮಯ ಅನ್ಸುತ್ತೆ. ಈತ ದೇವಾಲಯದ ಗರ್ಭಗುಡಿಯ ದೇವರನ್ನು ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಅರ್ಚಕರಿಗೂ ಗೊತ್ತಿಲ್ಲದೆ, ಅಧಿಕಾರಿಗಳಿಗೂ ಗೊತ್ತಿಲ್ಲದೆ ಮಾಡಬೇಕಾದ್ರೆ ಶ್ರೀನಿವಾಸ ಮೂರ್ತಿ ಕೇಂದ್ರ ಕಚೇರಿಯಲ್ಲಿ ಪುಕ್ಷಟೆ ಸಂಭಾವನೆ ತಗೊಳ್ತಿರುವಂತ ಶ್ರೀನಿವಾಸ ಮೂರ್ತಿ ಇರ್ಬೋದು, ಬೈಲಶೆಟ್ಟಿಹಳ್ಳಿಯಲ್ಲಿ ರೋಣಿಶೀಟ ಹರ್ಷ ಇರ್ಬೋದು, ಇಂಥ ವ್ಯಕ್ತಿಗಳ ಸಹಕಾರ ಇಲ್ಲದೆ ಒಬ್ಬ ಪಾರೆಪತ್ಯದಾರ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಯಾರಾದ್ರೂ ಊಹೆ ಮಾಡಕ್ಕಾದ್ರೂ ಸಾಧ್ಯನೇನ್ರಿ? ಇಷ್ಟು ಸಪೋರ್ಟ್ ಇಲ್ಲದೆ ಹೇಗೆ ಅದನ್ನ ಮಾಡಕ್ ಸಾಧ್ಯ? ಇವತ್ತು ಅರ್ಚಕರು ಅಧಿಕಾರಿಗಳಿಗೆ ಆಶ್ಚರ್ಯ ಆಗ್ತಿದೆ, ಆದ್ರೆ ಮುಜರಾಯಿ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಇದರ ತನಿಖೆಯನ್ನ ಮಾಡಬೇಕು. ಮಾನ್ಯ ಆಯುಕ್ತರು ಇದನ್ನ ತನಿಖೆ ಮಾಡಿ ಏನಕ್ಕೋಸ್ಕರ ಅಲ್ಲಿ ಅರ್ಚಕರಿಗೆ ಗೊತ್ತಿಲ್ಲದ ಹಾಗೆ ದೇವರನ್ನ ಶಿಫ್ಟ್ ಮಾಡಿದ್ರು, ಏನಕ್ಕೋಸ್ಕರ ಅಲ್ಲೆಲ್ಲ ಹಳ್ಳ ತೋಡಿದ್ರು, ಅದರ ವಿಸ್ತೃತ ವರದಿಯನ್ನ ಮಾನ್ಯ ಆಯುಕ್ತರು ತಗೊಳ್ಬೇಕು. ಇಲ್ಲದೆ ಹೋದ್ರೆ ಆಯುಕ್ತರು ಇದ್ರೂ ಪ್ರಯೋಜನ ಇಲ್ಲ. ಅಂತ ವಾತಾವರಣ ಇವತ್ತು ಮುಜರಾಯಿ ಇಲಾಖೆಯಲ್ಲಿ ಇದೆ. ಇವತ್ತು ತುರ್ತಾಗಿ ಅದನ್ನ ತನಿಖೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಮಾನ್ಯ ಆಯುಕ್ತರಿಗೆ ಆಗ್ರಹ ಮಾಡ್ತಾ ಇದ್ದೀನಿ.